ವಾಟ್ಸಪ್ ಪೀಪಲ್. ತುಂಬ ಜನಕ್ಕೆ ಈ ವಾಯ್ಸು, ಈ ಫೇಸು, ಈ ಹೆಲ್ಮೆಟು ಹೊಸದು ಅನ್ಕೊಂತೀನಿ. ತೊಂದರೆ ಇಲ್ಲ, ಹೋತೆ ಗುರ್ತು ಹಿಡಿತ್ರಿ. ತುಂಬ ದಿನದ ಮ್ಯಾನಿಫೆಸ್ಟೇಷನ್ ಇದು. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಎಲ್ಲರೂ ನೋಡಬೇಕು ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು. ಬಿಕಾಸ್ ವಿ ಲವ್ ಟ್ರಾವೆಲ್ ಅಷ್ಟೇ. ಹೊಸ ಹೊಸ ಪ್ಲೇಸ್ ನೋಡೋದು, ಅದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ನೋಡೋದು ಅಂದರೆ ನಮ್ಗೆ ತುಂಬ ಇಷ್ಟ. ಸೊ ನಮ್ಮ ಯೂಟ್ಯೂಬ್ ಜರ್ನಿ ಫಸ್ಟ್ ಬ್ಲಾಗ್ ಎಲ್ಲಿ ಶೂಟ್ ಮಾಡೋದಪ್ಪ ಅಂತ ಯೋಚನೆ ಬರ್ತಿದ್ದಂಗೆ ನಮ್ಮ ತಲೆಗೆ ಬಂದದ್ದು ಪ್ಲೇಸ್ ಉತ್ತರಗೊಪ್ಪದಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ವ್ಯೂ ಪಾಯಿಂಟ್ ಇದೆ. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ನನ್ನ ಪ್ರಕಾರ. ಗೊತ್ತಿರೋರಿಗೆ ಗೊತ್ತುಂಟು ಅಷ್ಟೇ. ಅಂದರೆ ಲೋಕಲ್ಸ್ಗೆ, ತಿರುಗಾಡ್ತಾ ಇರೋರಿಗೆ ಗೊತ್ತಿರ್ಬೋದು. ಸೊ ಉತ್ತರಗೊಪ್ಪದಲ್ಲಿ ಒಂದು ಬ್ಯೂಟಿಫುಲ್ ಆದ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಹೋಗ್ಲಿಕ್ಕೆ ಟ್ರೆಕ್ ಕೂಡ ಮಾಡಬೇಕು. ಟ್ರೆಕ್ ಅಂದರೆ ಲಾರಿ ಅಲ್ಲ ಬ್ರೋ, ಟ್ರೆಕ್ಕಿಂಗ್ ಮಾಡಬೇಕು. ಆ್ಯಕ್ಚುಲಿ ನಾವೊಂದು 3-4 ಸಲ ಹೋಗಾರೆ. ಸೊ ಆದರೂ ಈಗ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಕೇಳ್ಕೊಂಡೇ ಹೋಗ್ಬೇಕು. ಎಂತಕ್ಕಂದ್ರೆ ಮೇಲೆ ಹೋದರೆ ಒಂದೊಂದು ಸಲ ದಾರಿ ತಪ್ಪೋದ್ರೂ ಹೋಯ್ತು. ಆ ಥರ ಸ್ವಲ್ಪ ಡೀಪ್ ಫಾರೆಸ್ಟ್ ಅದು. ಹುಡುಗರು ಮೇಲೆ ಹೋಗಿರು, ಕೆಳಗೆ ಬರಲಿಲ್ಲ ಅಂತಾದರೂ ಯಾರಾದರೂ ಹುಡ್ಕೊಂತಾರು ಬತ್ರೇನೋ ಅಂತ ಕಳೆದು ಹೋದರೆ ನಾವು ಆ ಒಂದು ಸೇಫ್ಟಿ ಇರಲಿ ಅಂತ ಯಾರಾದರೂ ಸಿಕ್ಕರೆ ಅವ್ರನ್ನ ಮಾತಾಡಿಸಿ ಸ್ವಲ್ಪ ಅವ್ರ ಹತ್ರ ಕೇಳಿ ಮುಂದೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ಲಾರಿ ಬಾವ್ ಅಡಿ ಆಗ್ತಿದ್ದೀವಿ. ದಾರಿ ಸೀಕರ್ಸ್ ಹೆಸರೇನು ಈ ಥರ ಇಟ್ಟರೆ ಅಂತ ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರು. ಎಂಥ ಹೆಸರಿಟ್ಟಿದೆ ಅದು, ಹಂಗಂದ್ರೆ ಎಂತ, ಏನು ಅದು ಕೇಸು ಅಂತ ಸುಮಾರು ಜನ ಕೇಳಿದ್ರು. ಅವ್ರಿಗೆಲ್ಲ ಹೇಳೋದಿಷ್ಟೇ, ದಾರಿ ಅಂದರೆ ದಾರಿ, ಪಾತ್. ಈಗ ನಾವು ಹೋಗ್ತಾವ್ರಲ್ಲ, ಇದು ದಾರಿ. ಸೀಕರ್ಸ್ ಅಂದರೆ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಅನ್ವೇಷಕರು, ಅಂದರೆ ದಾರಿ ಹುಡ್ಕೋದು ಅಷ್ಟೇ. ನಮ್ಮ ಮೇನ್ ಮೋಟಿವ್ ಅದೇ, ಎಕ್ಸ್ಪ್ಲೋರ್ ಮಾಡೋದು, ಅದ್ರ ಜೊತೆಗೆ ನಿಮಗೆ ತೋರಿಸೋದು. ಅದನ್ನು ನಾವು ಈಗ ಸ್ಟಾರ್ಟ್ ಮಾಡ್ಯಾರಷ್ಟೇ. ಈಗ ಬ್ಲಾಗು ಅಂದರೆ ಪಬ್ಲಿಕ್ ನೋಡಲಿ ಅಂತ ಈಗ ಸ್ಟಾರ್ಟ್ ಮಾಡ್ಯಾರ. ಬಿಟ್ಟರೆ ತುಂಬ ಪ್ಲೇಸು, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಎಲ್ಲ ಇತ್ತು ನಂದು. ನಮ್ಮ ಚಾನೆಲ್ ಫಸ್ಟ್ ವಿಡಿಯೋ ನಿಮ್ಮ ಸಪೋರ್ಟ್ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್, ಸೈಡಲ್ಲಿರೋ ಒಂದು ಗಂಟಿನ ಹೊಡೆದು ಸಬ್ಸ್ಕ್ರೈಬ್ ಮಾಡಿಡಿ. ಇದೇ ಥರ ಟ್ರಾವೆಲಿಂಗ್ ಬ್ಲಾಗ್ಸು, ಹೊಸ ಪ್ಲೇಸು ಎಲ್ಲ ನೋಡೋಕ್ಕೆ ಸಿಗ್ತದೆ ನಿಮಗೆ ನಮ್ಮ ಚಾನಲಲ್ಲಿ. ಸೊ ವೆಲ್ಕಮ್ ಟು ದಾರಿ ಸೀಕರ್ಸ್. ಸೊ ಆ್ಯಕ್ಚುಲಿ ನಾವು ನೂಬು, ಅಂದರೆ ವಿಡಿಯೋ ಮಾಡೋದ್ರಲ್ಲಿ ನೂಬಲ್ಲ, ವಿಡಿಯೋದಲ್ಲಿ ಹೆಂಗೆ ಮಾತಾಡಬೇಕು ಅದೆಲ್ಲ ಗೊತ್ತಿಲ್ಲ. ಅದರಲ್ಲಿ ನಾವು ಪಕ್ಕಾ ನೂಬು. ಇನ್ನು ಮುಂದೆ ಎಲ್ಲ ಇಂಪ್ರೂವ್ ಆಗ್ತದೆ, ಇಂಪ್ರೂವ್ಮೆಂಟೇ ಇನ್ನು ಮುಂದೆ ಎಲ್ಲ. ಸೊ ಯಾರು ಹುಟ್ತಾನೆ MS ಧೋನಿ, ಅರಿಜಿತ್ ಸಿಂಗ್ ಯಾರು ಆಗ್ತಾರೆ ಬ್ರೋ? ಎಂಥ ಮ್ಯಾಲಿಂದ MS ಧೋನಿನೇ ಉದುರ್ತನ ಇಂಪ್ರೂವ್ಮೆಂಟ್ ಮಾಡೇ ಹಂಗಾಗೋದಲ್ವಾ? ಸೊ ನಮ್ಮ ಕತೆನೂ ಅಷ್ಟೇ, ವಿ ಆರ್ ಜಸ್ಟ್ ಇಂಪ್ರೂವಿಂಗ್ ಅಷ್ಟೇ. ನಿಮ್ಮ ಸಪೋರ್ಟ್ ಇರಲಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬು, ಪಕ್ಕದಲ್ಲಿರೋ ಗಂಟೆ ವ್ಯೂ ನೋಡಿ ಸರ್. ಇದೇ ನಮ್ಮ ಉತ್ತರಗೊಪ್ಪ. ತುಂಬ ಅಂಡರ್ ರೇಟೆಡ್ ಆ್ಯಕ್ಚುಲಿ ಇದು. ಉತ್ತರಗೊಪ್ಪ ಅನ್ನೋದು ತುಂಬ ಅಂಡರ್ ರೇಟೆಡ್. ಇನ್ನು ಮೇಲೆ ನೋಡ್ಬೇಕು ನಮ್ಮ ವಿಡಿಯೋ ಏನಾದರೂ ಎಲ್ಲ ಯಾರಾದರೂ ನೋಡಿ ಎಕ್ಸ್ಪ್ಲೋರ್ ಮಾಡಬೇಕು ಆ ಥರ ಏನಾದರೂ ಮನಸ್ಸಿದ್ದವ್ರು ಬಂದರೆ ಬಿಡಿ, ಅದು ಬೇರೆ ಪ್ರಶ್ನೆ. ಅನ್ಎಕ್ಸ್ಪ್ಲೋರ್ಡು ಪ್ಲೇಸ್ ಇದ್ದಲ್ಲಿ ದಾರಿ ಸೀಕರ್ಸ್ ಹೋಗ್ತರು. ಸೊ ಬಂದರೆ ಇವತ್ತು ನಿಮಗೆ ತೋರ್ಸೋಕ್ಕೆ ನಮ್ಮ ಉತ್ತರಗೊಪ್ಪ ಬ್ಯೂಟಿ. ಸೊ ನನ್ನ ಜೊತೆ ಇನ್ನೂ ಇಬ್ಬರು ಅವರೇ, ಅವರು ವಿಡಿಯೋದಲ್ಲಿರ್ತರು. ಅವರು ಕೂಡ ಪಾರ್ಟ್ ಆಫ್ ದಾರಿ ಸೀಕರ್ಸೇ, ಬೇರೆಯವ್ರು ಏನಲ್ಲ ಅವರು. ಸೊ ನಮ್ಮ 3 ಜನದ್ದು ಇನ್ಸ್ಟಾಗ್ರಾಮು, ನಮ್ಮ ಪೇಜ್ ಇನ್ಸ್ಟಾಗ್ರಾಮು ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲದೆ. ಎಲ್ಲ ಒಂದು ಸಲ ಚೆಕ್ ಮಾಡಿ, ಏನು ಈ ಹುಡುಗರು ಏನು ಮಾಡೋಕ್ಕಿದ್ದಾರೆ ಅಂತೆಲ್ಲ ಒಂದು ನಿಮ್ಗೆ ಐಡಿಯಾ ಸಿಗ್ತದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಒಂದು ಸಬ್ಸ್ಕ್ರೈಬ್ ಹೊಡಿರಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ದಬಾಯಿಸಿ ಶೇರ್ ಮಾಡಿ. ಹಾಗೆ ಪಕ್ಕದಾಗಿರೋ ಒಂದು ಗಂಟಿನೂ ಹೊಡೆದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಇರಲಿ. ಸೊ ಹೋಗುವ ಉತ್ತರಗೊಪ್ಪಕ್ಕೆ ನಿಮ್ಗೆ ಆ ವ್ಯೂ ಪಾಯಿಂಟ್ ತೋರಿಸ್ತೆ. ಇಲ್ಲೇ ಒಂದು ಕ್ರಾಸ್ ಒಳಗೆ ಹೋಗಬೇಕು. ಕ್ರಾಸ್ ತೋರಿಸೋದಿಲ್ಲ, ಆ ಕ್ರಾಸ್ ತೋರಿಸಿದ್ರೆ ಪ್ಲೇಸ್ ಹಿಡನ್ ಇರೋದಿಲ್ಲ. ಇಫ್ ಯು ನೋ ಆ ಪ್ಲೇಸ್ ಹಿಡನ್ ಇರೋದಿಲ್ಲ. ಸೊ ಹಾಗಾಗಿ ಆ ಕ್ರಾಸ್ ಎಲ್ಲ ತೋರಿಸೋದು ಬೇಡ. ಬೃಹತ್ ಹಿಂದೂ ಸಮಾವೇಶ ಉತ್ತರಗೊಪ್ಪದಲ್ಲಿ ಒಂದು ಫಾಲ್ಸ್ ಇದೆ. ಆ ಫಾಲ್ಸು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸುವ. ಉತ್ತರಗೊಪ್ಪ ಟೋಟಲ್ ಎಕ್ಸ್ಪ್ಲೋರ್ ಅಷ್ಟೇ. ಆ್ಯಕ್ಚುಲಿ ಉತ್ತರಗೊಪ್ಪ ರೋಡು ಸ್ಟ್ರೇಟ್ ಹೋಗಬೇಕು. ನಾನೀಗ ಒಂದು ಕ್ರಾಸ್ ಒಳಗೆ ಹೋಗ್ದೆ,
ಆ ಕ್ರಾಸ್ ಎಲ್ಲಿ ಅಂತ ಬೇಡ, ಡೆಸ್ಟಿನೇಷನ್ ವ್ಯೂ ಪಾಯಿಂಟ್ಗೆ ಹೋಗುವ. ವ್ಯೂ ಪಾಯಿಂಟ್ ಮಾತ್ರ ಸೈಕ್ ಅಷ್ಟೇ. ಅದು ನಾವೀಗ ಬೇಸಿಗೆ, ಮಳೆಗಾಲದಾಗ ಬರ್ಬೇಕು ನೀವು. ಮಳೆಗಾಲದಲ್ಲಿ ಆಹಾ. ಮತ್ತು ಮಳೆಗಾಲದಾಗ ಎಂಥ ಒಂದು ಸಮಸ್ಯೆ ಅಂದರೆ ಉಂಬಳ ಲೀಚಸ್ ಇರ್ತದೆ. ಫುಲ್ ಸೇಫ್ಟಿ ಮಾಡ್ಕೊ ಬಂದರೆ ಓಕೆ, ಇಲ್ಲಿಂದರೆ ಉಂಬಳಕ್ಕೆ ಕಚ್ಕೋಬೋದು ನೀವು. ಇಲ್ಲಿ ಬಂತು, ಅದು ನಮ್ಮ ಫಸ್ಟ್ ವ್ಯೂ ಪಾಯಿಂಟ್ ಅಲ್ಲಿರೋದು. ಇಲ್ಲಿಂದ ನೋಡೋದಿಲ್ಲ ಆ್ಯಕ್ಚುಲಿ. ನೋಡ್ತದ್ಯಾ? ವಾವ್, ಎಷ್ಟು ಒಳಗಡೆನೂ ಒಂದು ಶಾಲೆ ಇದೆ ನೋಡಿ, ಇಲ್ಲಿ ಬೋರ್ಡ್ ಹಾಕರೆ ಕ್ರಾಸಿಂಗ್ದು. ಕಾಣ್ತದೇನಾ? ಕಂಡ್ಯಾ ಕಂಡ್ಯಾ? ಇಲ್ಲಿಂದ ಆಫ್ ರೋಡು ಮೇಲ್ಗಡೆ. ಹಿಂಗೆ ಗಾಡಿ ಫುಲ್ ಆಫ್ ರೋಡು ಹಾಕ್ತಾರೆ. ಹಾಂ, ಸಾಲ ಡೀಸೆಲ್ ಹಾಕ್ತಾರೆ. ಫಂಕ್ಷನ್ ಅಲ್ಲ, ನವೆಂಬರ್ 1 ಅಲ್ಲ ಅಕ್ಕ. ಬ್ಯಾಂಡ್ಗೆ ಹಿಂಗೆ ಹೋಗುದಲ್ಲ, ಬ್ಯಾಂಡ್ಗೆ ಗಾಡಿ ಹೋಗ್ತದೆ. ಗಾಡಿ ಹೋಗೋದಿಲ್ಲ, ನಡಿಬೇಕಾ? ರೋಡ್ ಸರಿ ಇತ್ತ? ರೋಡ್ ಸರಿ ಇಲ್ಲ ಅಣ್ಣ. ಹೌದಾ? ಎಷ್ಟು ದೂರ ಆಗ್ತದೆ? ಸುಮಾರು ದೂರ ಆಗುತ್ತೆ. ಒಂದು 4 ಕಿಲೋಮೀಟರ್. 4 ಕಿಲೋಮೀಟರ್ ಜಾಸ್ತಿನೇ ಆಗುತ್ತೆ. ಜಾಸ್ತಿ ಹೌದಾ? 2 ತಾಸು ಬೇಕೇನೋ ನಡ್ಕೊಂಡು ಹೋಗೋಕೆ. ನಡ್ಕೊ ಹೋಗಿ ಹೋಗ್ಬೋದಲ್ಲ, ತೊಂದರೆ ಇಲ್ಲ. ಉಂಬ್ಳೆ ಉಂಬ್ಳೆ ಉಂಬ್ಳ ಉಂಬ್ಳೆ ಏನೋ ಗೊತ್ತಿಲ್ಲ ಇವಾಗ, ಅಂದ್ರೆ ಮಳೆ ಬೀಳುತ್ತಲ್ಲ, ಇದ್ರೂನೇ ಇರ್ಬೋದು. ಯಾವ ಬಸ್ ಅದು? ಎಷ್ಟು ದೂರ ಆಯ್ತಣ್ಣ? ಬೈಕ್ ಸ್ವಲ್ಪ ದೂರ ಹೋಗುದಿಲ್ಲ? ಅಲ್ಲೇ ಎಂಡಲ್ಲ, ಅಲ್ಲಿಂದ ನಡ್ಕೊಂಡು ಹೋಗುದಾ? ಹೋಗುವ ಬಾ ನೋಡಿ. ಥ್ಯಾಂಕ್ಸ್ ಅಕ್ಕ. ಆ್ಯಕ್ಚುಲಿ ಅವ್ರ ಹತ್ರ ನಾವೆಂತ ಕೇಳಿದ್ದಂದ್ರೆ, ಹೀಗೆ ಮುಂದೆ ಹೋಗಿ ಕಾಡೊಳಗೆ ದಾರಿಗಿರಿ ತಪ್ಪೋದ್ರೆ ಇವ್ರಿಗಾರು ಒಂದು ಐಡಿಯಾ ಇರ್ತದೆ, ಓ ಇಬ್ಬರು ಹುಡುಗರು ಹೋಗಿರೋ ವಾಪಸ್ ಬರಲಿಲ್ಲ, ಏನಾಗದೆ ನೋಡುವ ಅಂತ. ಅದು ನಮ್ಮ ಸೇಫ್ಟಿಗೆ. ಅದು ರೋಡ್ ಮಾತ್ರ ಫುಲ್ ಆಫ್ ರೋಡ್ ಅಷ್ಟೇ. ಹಾಂ, ಇಲ್ಲೇ ಅವಕಾಶತಿ ಇವಂಗ ಇಲ್ಲೇ ಪಾಪ ಗಾಡಿ ಹೊಡೆದ. ಇಲ್ಲೊಂದು ಎಲ್ಲದವ ಬಂದ ಬಂದ ಬಂದ. ಇದೆಂಥದ್ದು ಅಲ್ಲ, ಮತ್ತೆ ಮುಂದೆ ಮತ್ತೆ ಆಫ್ ರೋಡು. ಆ ಸಲ ಗದ್ದೆ ನೆಡ್ಲಾಗಿತ್ತ? ಇಲ್ಲ, ಗದ್ದೆ ಅಂತ ನೆಡ್ಲಾಗಿತ್ತು, ಹೂಡಾಗಿತ್ತು. ಮೊಳ ಈಗ ಅದ ಕಣ್ಣಾರ್ದ. ಯಾವ್ದು ಹೇಳು? ಅಲ್ಲೇ ಕಾಸೆಲ್ಲ ಬಂದ ಹೂಡು ಟೈಮ್ ಬಂದ ನೀವು. ಹೌದಾ? ಏಪ್ರಿಲ್ ಮೇದಾಗ ಹೂಡುದು. ಗದ್ದೆ ಹೂಡ್ತಿದ್ರಾ? ಮೇದಾಗ ಬಂದಿರಿ ನೀವು? ಹೌದು. ಹೋಗಾರೆ ನಾ ಮೊನ್ನೆ ಗಣಪತಿ ಹಬ್ಬಕ್ಕೆ ಬಂದಾಗ ನಿನ್ನ ಕೈ ಬಿಚ್ಚಕ್ಕೆ ಹೋಗಾರೆ. ಅದು ಫಸ್ಟ್ ಅಲ್ಲ, ಒಳ್ಳಾಗಿತ್ತು, ಇಲ್ಲಷ್ಟೇ ಬಂದಿರು. ಅದಾದ್ಮೇಲೆ ನಾವು ಒಂದು 2-3 ಸಲ ಬಂದರೆ ಇದು ಗಟ್ಟಿ ಇಲ್ಲ. ಕರ್ನಾಟಕ ಬೀಳ್ತದೆ. ಇಲ್ಲ ಗುರುಗುಡ ವ್ಯೂ ಪಾಯಿಂಟು ಫಸ್ಟ್ ಪಾಯಿಂಟ್ ಇದು. ಇದಾದ್ಮೇಲೆ ಮತ್ತೊಂದು ವ್ಯೂ ಪಾಯಿಂಟ್ ಮ್ಯಾನೆ ಬೇಡ. ಪೆಟ್ರೋಲಲ್ಲಿ ಇಟ್ಟು ಬಂದರು. 5 ರೂಪಾಯಿ ಪೆಟ್ರೋಲ್ ತಗೊಂಡಿದ್ದೆ, ಅಲ್ಲ ಇಟ್ಟು ಬಂದು. ಇಲ್ಲ ನೋಡು, ಅಲ್ಲ ಅಲ್ಲ ಸಣ್ಣ ಸಣ್ಣ ಗುಡ್ಡಿ ಕಾಣ್ತದಲ್ಲ. ಹೌದು. ಯಾವ್ದು ಹೇಳು? ಅದು ಹಾಂ, ಅಲ್ಲೆಲ್ಲ ಅದು ಬೈಂದೂರು ಭಟ್ಕಳ ಆ ಸೈಡ್ ಬಂತು. ಇದು ಇಲ್ಲಿ ಮಿಡ್ಲು ಸಾಗರ, ಸಾಗರ ಸೈಡ್ ಬಂತು ಎಲ್ಲ. ಕಬಡ್ಡಿ ಆಡೋದು ಅದಿದ ಆಲಿ ಮನೆಯಲ್ಲಿ ಕೇಜಪ್ಪದು. ಅದು ಇವರು ನಾಗರಾಜ ದೇವಡಿಗರು ಡ್ರೋನ್ ಏನೋ ಹಾರಿಸ್ತಾರೆ. ಡ್ರೋನ್ ವ್ಯೂ ಮಾಡಿ ಎಲ್ಲ ಟೋಟಲ್ ಎಲ್ಲ ತೋರಿಸ್ತಾರೆ ನಿಮ್ಗೆ, ಪೂರ ಮ್ಯಾನಿಂದ ಟಾಪ್ ವ್ಯೂ. ಇಬ್ಬರು ಸೂರು, ಕಾಳ ಇವ ಬೀರ. Here comes trouble, putting on a show, like a domino, I fall. Another bottle, don't know what to say, send me on my way to you. I know you're all that I want, but I don't even know your name. So don't go and leave me lonely, I'll show you another way. And you say it's a one-night thing, but I want something more than that. So don't go and leave me lonely, I'll show you another way.
ಫಸ್ಟ್ ವ್ಯೂ ಪಾಯಿಂಟ್ ಇದು ನಾವು ಹೋಗೋ ಡೆಸ್ಟಿನೇಷನ್ ಫಸ್ಟ್ ವ್ಯೂ ಪಾಯಿಂಟು ಎಲ್ಲ ತೋರಿಸಾಯ್ತು. ಇನ್ನು ನೆಕ್ಸ್ಟ್ ವ್ಯೂ ಪಾಯಿಂಟ್ ಕರ್ಕೋತೀನಿ ನಿಮ್ಮನ್ನು. ಫುಲ್ ಟ್ರಕ್ಕಿಂಗ್ ಮಾಡ್ಬೇಕು ಈಗ ನೆಕ್ಸ್ಟ್ ವ್ಯೂ ಪಾಯಿಂಟು. ಟ್ರಕ್ ಅಂದರೆ ಏನೊಂದು ಅರ್ಧ ತಾಸು ಟ್ರಕ್ಕಿಂಗ್ ಮಾಡಬೇಕು. ದಾರಿ ಇರುವುದಿಲ್ಲ, ದಾರಿ ನಾವೇ ಮಾಡ್ಕೊಬೇಕು. ಅದೇ ರಗಳಿಗೆ ದಾರಿ ಮಾಡ್ಕೊಂಡು ಹೋಗ್ಬೇಕು. ಟೂರ್ ರೆಡಿ ಆಗೋಣ ಈಗೇನೋ ಹಾಕೊಂಡ. ಇದಿಟ್ಟೆ ಹತ್ತಲಿಲ್ಲ ಗಾಡಿ ಅಲ್ಲಿ ಬರ್ಬೇಕು. ಅಲ್ಲಿ ಮುಂದೆ ಮತ್ತು ಕ್ರಿಟಿಕಲ್ ಅದೇ ಪೆಟ್ರೋಲ್ ಅಲ್ಲ ಕಮ್ಮಿ ಆಗದೆ. ಅವಾಗ ಹಾಕ್ಸ್ಕೊಂಡು ಬಂದಿನ ಬೆಳಗ್ಗೆ. ಆ ಪೈಪ್ ಹಚ್ಬೇಡ, ಒಡೆದೋಗ್ತದೆ ಅದು. ಹಾರಿಸುದಾ? ಇದು ಹಸಿರ ಒಡೆದೋಗ್ತದೆ ಮರ. ಹೊಡೆದು ಇದ್ರ ಮ್ಯಾನೇಜ್ ಪುಟ ಜಾಯಿಂಟ್ ಅದು ಹೆಂಗೆ ಗೊತ್ತಿದೆ ನಾ ತಗೋತಕ್ಕ ಹಂಗೆ ಭಯನ. ಅವ್ರು ಗ್ಯಾರಂಟಿ ಬರುವುದಿಲ್ಲ. ಈಗ ಇದಾಯಿತು ಫಸ್ಟ್ ವ್ಯೂ ಪಾಯಿಂಟ್ ನಮ್ದು. ನಮ್ದು ಮೇನ್ ಡೆಸ್ಟಿನೇಷನ್ ಅಲ್ಲಿ ಮ್ಯಾನ್ ಹೋಗ್ಬೇಕು. 90 ಡಿಗ್ರಿ ಒಂದೇ ಡೇಂಜರ್. ಅದ ಮೇಲೆ ಗಾಡಿ ಹೋಯ್ತಲ್ಲ. ಬಾ ಇಲ್ಲ ಹತ್ಸೋಬಾ. ಪ್ರಪಾತ ಇಲ್ಲಿ ಕೆಳಗೆ ನೋಡಿದ್ರೆ ಪ್ರಪಾತ. ವಸ್ತುಕ್ಕೆ ಇಲ್ಲಿ ಕಾಣು. ಕೆಳಗೆ ನೋಡಿದ್ರೆ ಪ್ರಪಾತ. ಪ್ರಪಾತಕ್ಕೆ ಬಿದ್ದಾಗಿತ್ತು. ಕೆಳಗೆ ನೋಡಿದರೆ ಪ್ರಪಾತ. ತಂಪಿಗೆ ನಡಿಬೇಕಲ್ಲ. ತಂಪೇಶ್ ಅಂತೂ ನಮ್ಮ ರೋಡ್ಗೆ ಬಂದು ಮುಟ್ಟದೆ. ಅಂಬ್ಲೆಸ್ ಇದೇ ದಾರಿಗೆ ಹೋದ್ರೆ ಆಯ್ತು. ಇನ್ನೊಂದು ಯಾರು ಬೇಕಾದ್ರೆ ಬರಲಿ ಮಾರಿ. ಇವನು ಹಬ್ಬದ ಬಾಪದ ಬೇಡ ಕಾಣ. ಸುಮಾರು ಒಂದು ಅರ್ಧ ಲೀಟರ್ ರಕ್ತದಾಗ ಇಂಟು ದ ಫಾರೆಸ್ಟ್ ಡೈರೆಕ್ಟ್ ಈಗ ಸೀದಾ ಒಳಗೆ ಹೋಗಿ ಒಂದು 2 ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ಪುಟ ಬಂದು ಸ್ವಲ್ಪ ತಡ ಆಯ್ತು. ದಾರಿ ಎಲ್ಲ ತಪ್ಪಿದ್ರೆ 3 ಆದ್ರೂ ಆಯ್ತು. ದಾರಿ ಎಲ್ಲ ತಪ್ಪೋರು 3 ಅಲ್ಲ 10 ಕಿಲೋಮೀಟ್ರ್ ಆದರೂ ಆಯಿತು. ದಾರಿ ನಾವಿಲ್ಲೊಂದು 4ರಿಂದ 5 ಸಲ ಹೋಗೋರೆ. ಅಷ್ಟೂ ಸಲ ದಾರಿ ತಪ್ಪೇ ವಾಪಸ್ ಬಂದಾರೆ. ಈ ಸಲ ಫುಲ್ ಸೇಫ್ಟಿ ಇಲ್ಕಣ. ಅಣ್ಣ ಗುರುತು ಮಾಡಾನೆ, ಬಳ್ಳಿ ಕಟ್ಟನೆ. ಹಿಂಗಿಲ್ಲಲ್ಲ, ತೊಂದರೆ ಇಲ್ಲಲ್ಲ. ಅದು ಕಾಣ್ತದಲ್ಲ. ಹಾಂ ಸಾಕಪ್ಪ. ಒಳ್ಳೆ ಸೀದಾ ಒಲೆ. ಈಗ ಜಸ್ಟ್ ಒಂದು 10% ಅಲ್ಲ ಅಷ್ಟೇ. ಮತ್ತು ತುಂಬ ನಡುತ್ತದೆ. ಹಿಂಗೆ ಮಾಡಲ. ಹಾಂ ಪ್ಲಸ್ ಮಾರ್ಕ್ ಹಾಕಿ. ಪ್ಲಸ್ ಮಾರ್ಕ್ ಯಾರೋ ಮಾರ್ಕ್ ಹಿಂಗೆ ಈ ಬದಿ ಹೋಗ್ಬೇಕಂತ ನಾವು ಬರ್ಬೇಕು. ಅದು ಎಲ್ಲಿ ಗೊತ್ತಾಗ್ತದೆ? ಹಿಂಗೆ ಹೋಗ್ಬೇಕಂತ ಬರ್ಬೇಕಾರೆ ಹಿಂಗಲ್ಲ ಬರೋದು ನಾವು. ಹಿಂಗೆ ಮಾಡ್ತಿದ್ರೆ ಸುಮಾರು ಹೋಗ್ಬಿಟ್ರೇನಪ್ಪ. ನಾವು ಆ ಸಲ ದಾರಿ ತಪ್ಪೋಗಿ ಅಲ್ಲೇ ಕೆಳಗೆ ಹೋಗ್ತಿದ್ದೆ. ಇಲ್ಲೊಂದು ಮಾರ್ಕ್ ಬರಲಿ. ಈ ದಾರಿಗೆ ನಾವು ಯಾವಾಗೂ ಅಲ್ಲೇ ಇಲ್ಲ. ಹಿಂಗೂ ಹೋಗಾಗ್ತದೆ, ಹಿಂಗೂ ಹೋಗಾಗ್ತದೆ. ಇಲ್ವಾ ಯಾವ್ದಾದ್ರು ಒಂದು ಆ ಸೈಡ ಈ ಸೈಡಾ ಕಾಣ್ತದೆ ಮಾರ್ಕು? ಕಾಣ್ತದೆ. ಈ ಮಗ್ದ ಹೋದ್ರೆ ಆಯ್ತಲ್ಲ. ಬರ್ಬೇಕು ಹಿಂಗೆ ಬರ್ಬೇಕಲ್ಲ. ಮತ್ತೆ ಬರ್ಬೇಕಾದ್ರೆ ಕನ್ಫ್ಯೂಸ್ ಆಗಿ ಹಿಂಗಿಂದ ಬರ್ಬೇಕಿದ್ರೆ ನಾವು ಹಿಂಗೆ ಹಾಕಿರ ಅಂತ ಈ ದಾರಿಗೆ ಹೋಗ್ತೀವಿ. ಈಗ ಹಿಂಗೆ ಹೋಗು. ಒಂದು ಹಿಂಗೆ ಹೋದ್ರೆ ಆಯ್ತು. ಹಿಂಗೆ ಹೋದ್ರೆ ಪೇಲು. ಆ ಪೈಪ್ಲೈನ್ ರೋಡ ಹೋಗಿಲ್ಲ. ಸಾಕ್ಬಿಡು. ಕನ್ಫ್ಯೂಸ್ ಎಲ್ಲ ಆತದ ನೋಡು. ಅಲ್ಲೊಂದು ಮಾರ್ಕ್ ಹಾಕ್ಬಿಡು. ಈ ಮರ ಎಲ್ಲ ಬಿದ್ದಿದ್ದು ಕಂಡಿದ್ದು ನೀನು ಮುಂಚೆ ಅಲ್ಲೆಲ್ಲ ಫೇಲ್ ಆಯ್ತಾ ಅಂತ. ಈಗ ಒಂದು ದಾರಿ ಉಂಟು, ಹಿಂಗೆ ಒಂದು ದಾರಿ ಉಂಟು. ದಾರಿ ಮಾಡಿದ್ರೆ ಅದಿರಲಿ. ಈಗ ಯಾವ್ದಾದ್ರು ಒಂದು ಸೈಡಿಂದ ಹೋಗುವ. ನಾವು ಈ ಥರ ಗುಡ್ಡೆ ಹತ್ಕಂತ ಯಾವಾಗೂ ಅಲ್ಲೇ ಹೋಗ್ಬೇಕಾರೆ ಹಿಂಗೆ ಹೋಗ್ಬೇಕು. ತಮ್ಮ ಒಂದು ಮಾರ್ಕ್ ಬರಲಿ. ಈ ಸಲ ಮಾತ್ರ ತಪ್ಪು ಹೋಗುದಿಲ್ಲ. ದಾರಿ ತಪ್ಪಂತೂ ಹೋಗುದಿಲ್ಲ ಈ ಸಲ. ಫುಲ್ ಸ್ಟಡಿಯಾಗಿ ಹೆಂಗೆ ಬಂದಿರೋ ಹಂಗೆ ಹೋಗ್ಬೇಕು. ಇದು ಯಾವುದೋ ಹೊಸ ದಾರಿ.
ದಾರಿ ಸೀಕರ್ಸ್ ಅಂದ್ರೆ ಅದೇ ದಾರಿ ಹುಡುಕ್ತಾ ಓದ್ತಿರೋರು. ತಮ್ಮ ದಾರಿ ಸೀಕರ್ಸ್ ಅಂದ್ರೆ ಅರ್ಥ ಎಂತ ಹೇಳು? ಹಾಂ, ದಾರಿ ಅನ್ವೇಷಕರು, ದಾರಿ ಸೀಕರ್ಸ್ ಅದನ್ನೇ ಮಾಡ್ತಾವ್ರು ನಾವೀಗ, ದಾರಿ ಅನ್ವೇಷಕರು. ಒಳ್ಳೆ ದಾರಿ ಮಾಡ್ಯಾರ ಇವರು. ಈ ಮರ ಗೊತ್ತದ ನಮಗೆ, ಇಲ್ಲಿ ನೋಡು, ಈ ಮರದಿಂದ ಬಂದು ನಾವು ಹಿಂಗೆ ಇಳಿತೀರಿ. ಹಾಂ, ಈಗ ಹೊಸ ದಾರಿ ಹಿಂಗೆ. ಇದಕ್ಕೇನೋ ಅಂತೀರಲ್ಲ ನಾವೆಂತ, ಯಾವುದೋ ಮರ ಅಂತೀರಲ್ಲ ನಾವು. ರಾವ್ ನಮೂನೆ ಅದ ಮರ, ದೈತ್ಯ ಮರ. ಜನ ವಯಸ್ಸಾಗಿದೆ ಇದಕ್ಕೆ. ಅದೇ ದಾರಿ ಅನ್ವೇಷಕರು. ಹೊಟ್ಟೆ ಮಾರ್ಕಲ್ಲ ಮಾಡ ನಮ್ಮ ಕಡೆಗೆ ದಾರಿ ಗೊತ್ತಪ್ಪಾಗಂತ ಅಲ್ಲ, ಗೊತ್ತಲ್ಲಿ ದಾರಿ ಬಂದಂತೆ ಅನ್ವೇಷಣೆ ಮಾಡೋಕ್ಕಿಂತ ಅಪ್ಪರು ಕಳ್ಸಿದ್ದಾರೆ ಅಲ್ಲಿ. ಎಂತ ಮಾನವ ಹವಾಮಾನ ಸಣ್ಣ ಪುಟ್ಟ ಮಾರ್ಕ್ ಗೊತ್ತಾದ್ದಿದ ಇಲ್ಲಿ ಕಣ. ಇಲ್ಲಿ ನಾವು ಈಗ ಬತ್ತಿರ್ಬೇಕಿದ್ರಿ ನೋಡಿ, ಹಿಂಗೆ ಬತ್ತರು ಸೀದಾ ಹೋತ್ರು ನಾವು, ಹಿಂಗೆ ತಿರುಗಕ್ಕೆ ನಮ್ಗೆ ಆಗೋದಿಲ್ಲ. ಹಾಂ, ಒಂದು ಕೆಲಸ ಮಾಡ್ತಾ ಅದೆರಡು ಮಾರ್ಕೆಟ್ ಕಟ್ಟು ಹಾಂ, ದಾರಿ ಕೆಲಸ ಮಾಡ್ಬೇಕು, ನೀನು ಮಾಡ್ಕ ಹೇಳ್ಬೇಕು. ನಾ ನೋಡಿ ಎಷ್ಟು ಮಾರ್ಕ್ ಮಾಡೋದಂತೆ, ಬರ್ಬೇಕಾದ್ರೆ ಸಿಕ್ಕಿದ್ರೆ ಸಾಕು. ನಂಗೆ ಹಾಗೆ ಕಟ್ಟು ಮಾರ್ಕ್ ಮಾಡೋ ಬರ್ಬೇಕಾದ್ರೆ ಸಿಕ್ಕಿದ್ರೆ ಹಂಗೆ ಖುಷಿ. ದಾರಿ ಅನ್ವೇಷಕರಿಂದ ದಾರಿ ಗೊತ್ತಾಗಲಿ ಅಂತ ಒಂದು ಗುರುತುಗಳು. ಮಲ್ಗಿ ಕೊಟ್ಟು ತಗೊಂಬಂದೆ ನೀವು ಮನೆದು. ಮತ್ತೆ ಆ ಸಲ ನಂಗೆ ಮತ್ತೆ ಕಳೆದೋಗಿ ಖುಷಿಯಾಗಿ ಹಾವು ಕಚ್ಚಿ ಕರಡಿ ಬಂದ್ರೆ ಗೊತ್ತಲ್ಲ ಎಂತ ಮಾಡಕಂತೆ. ಕರಡಿ ಬಂದ್ರೆ ಮರ ಹತ್ಕೊಂಬೇಕು. ಮರ ಹತ್ತದಲ್ಲ, ಕರಡಿ ಸಪ್ಪ ಹೊಡೆದ್ರೆ ಬಿಡ್ತದಂತೆ. ನೀವು ಇಬ್ರು ಹರಿತೀರಿ, ನಾ ಹೋಗಿ ಜನ ಕರ್ಕೊಬತ್ತು. ಇಲ್ಲೊಂದು ಮಾರ್ಕಕ್. ಆ್ಯಕ್ಚುಲಿ ನಾವು ಸತ ಕರೆಕ್ಟ್ ಕ್ಯಾಪ್ಚರ್ ಆಗಬೇಕಿತ್ತು. ಶೇಖರ, ನಾವು ಇದಕ್ಕಿಂತ ಎಷ್ಟೋ ನಡಿಲಿಲ್ವಾ? ಇದೆಲ್ಲ ಎಂತದ, ಆದರೂ ಇದು ಕಾಡು ಸ್ವಲ್ಪ ಡೀಪ್ ಅದೇ, ಅದಕ್ಕೆ ಹಂಗೆ ಸ್ವಲ್ಪ ಮತ್ತೆ ಉಂಬಳೇಸ. ಕನ್ನಿಕಾ ಫಾಲ್ಸ್ ಹೆಂಗೆ ಹತ್ತಾರ ಹೇಳು? 90 ಡಿಗ್ರಿ ಹಿಂಗೆ ನಾವು ಇದಾರು ಹಿಂಗೆ ಗುಡ್ಡಿ ಸುತ್ತಾಕತ್ತರು, ಅದು 90 ಡಿಗ್ರಿ. ಇಲ್ಲೊಂದು ಬಳ್ಳಿ ಕಟ್ಟು ಹಿಂಗೆ ದಾರಿ ಹಿಂಗೆ ಅದೇ, ಇದೆಲ್ಲ ಪಕ್ಕೇಶ್. ಅದಕ್ಕೆ ಹಿಂಗೊಂದು ಕಟ್ಟು. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಪಕ್ಕದಾಗಿರೋ ಗಂಟೆ ಹೊಡೆದು ನಮಸ್ಕಾರ ಮಾಡಿ, ಲೈಕ್ ಮಾಡಿ. ಅಲ್ಲೇ ಪಕ್ಕದಾಗಿರೋ ಗಂಟಿನೂ ಹೊಡಿರಿ. ಹಂಗೆ ಹೊಸ ವಿಡಿಯೋ ಎಲ್ಲ ಬರ್ತಾ ಇರ್ತದೆ, ಹೊಸ ವಿಡಿಯೋ ಬರ್ತದೆ. ಶುರು ಮಾಡಿದ್ದು ಸ್ವಲ್ಪ ತಡ ಆಯ್ತು ಅಂತ. ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬೋದು. ಆಗ ನನ್ನನ್ನು ಬಿಡಿ. ಹಾಂ, ಆ್ಯಕ್ಚುಲಿ ರೀಚ್ ಆದ್ರೆ ನಾವು ಒಂದ್ಸಲ ನಾವು ಮ್ಯಾನ್ ಹತ್ಬಿಟ್ರಲ್ಲ, ನಾವು ನಡೆದದ್ದು ಈ ಲೀಚಸ್ಸು ಯಾವುದು ತಾವುದಿಲ್ಲ ಆ ಥರ ಇವು. ಇಲ್ಲಿ ಒಂದು ಮಾರ್ಕ್ ಮಾಡ್ಬೇಕಾಯ್ತ ಅಂತ. ಇಲ್ಲಿ ಹೆಂಗೆ ಹೋಗುದು ಗೊತ್ತದ ನರ್ಜ? ಹಿಂಗೆ ಹೋಗ್ಬೇಕು. ಹಾಂ, ಹಿಂಗೆ ಹೋಗ್ಬೇಕು. ಈಗ ಆ್ಯಕ್ಚುಲಿ ದಾರಿ ಒಳ್ಳೆ ಅದೇ. ನಾವು ಲಾಸ್ಟ್ ಟೈಮ್ ಬಂದಂಗೆ ಫುಲ್ ಮಳೆ ಬಿದ್ದು ಮರ ಫುಲ್ ಫ್ಲ್ಯಾಟು, ಮಳೆ ಗಾಳೆ ಹೊರಗಂಡ ಕತ್ತಲೆ ಹಾವೇಸು ಕಡೆ ಅದು ಫುಲ್ ಕ್ರಿಟಿಕಲ್. ಅದು ವೈದ್ಯನ ICU. ಸ್ವಲ್ಪ ಕ್ರಿಟಿಕಲ್ ಜಾಗ ಇದು. ಇಲ್ಲೊಂದು ಮಾರ್ಕ್ ಹಾಕೋಣ, ಹಿಂಗೆ ಹೋಗ್ಬಿಟ್ರೆ ಆಯ್ತು. ಏನು ಇದು ಕೇಸು? ಗುಡ್ಡಿ ಹತ್ತುದು ಇದೆಲ್ಲ ಭಾರಿ ಹುಷಾರು. ಅದು ಜನ ಉಪವಾಸ ಅಲ್ಲ, ಒಂದೇ ದಿನದಲ್ಲಿ ಊಟಲ್ಲೇ. ಇದೆಲ್ಲ ಯಾವ ದಾರಿ ಮರ, ಇಲ್ಲಿ ಕಡೆ ಹೆಂಗೆ ಹೋಗ್ಲಿ ಮರ. ಇಲ್ಲಿ 8 ದಾರಿ ಅದ. ಹಾಂ, ನುಗ್ಗಲ್ ಬೋ ಕಟ್ಟೆ ಹಿಂಗೆ ಹೋಗೋಣ. ಇದು ಸ್ವಲ್ಪ ದಾರಿ ಒಳ್ಳೆ ಇದ್ದಂಗೆ ಅದು. ಹಿಂಗೆ ಕಟ್ಲಿಕ್ಕೆ ಅದು ಕಟ್ಟ ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ಅಬ್ಬೋ ಇರೋ ಮರದ ಮೇಲೆ ಇರ್ತದೆ, ಎಲ್ಲ ಬದಿ ಇರ್ತದೆ. ಸೂರಾಮ ಅಭ್ಯಾಸ ಕೊಚ್ಚುದಿಲ್ಲ, ಅದು ಅಭ್ಯಾಸ ನುಂಗುದ. ಈಗ ಯಾರು ಬಂದ್ಬಿಡ್ಬೇಕು. ಬಿಳಿ ಕೂದಲು, ಉದ್ದ ಸೀರೆ, ಬಿಳಿ ಕೂದಲು ಸೇರಿ ಚೇಂಜ್ ಆಗ್ತಿರ್ತದೆ. ದಾರಿ ಸೀಕರ್ಗೆ ದಾರಿ ಸಿಕ್ತಿಲ್ಲ. ನೀವು ನೋಡಿ, ದಾರಿ ಸೇಕರ ಕಟ್ಟಲ್ಲಿ ಬಳ್ಳಿ ಕಟ್ಟು. ಇದು ಹೋಗ್ತಾಗೇನ ಹೋಗ್ಕಾಗ ಹೋಗುದು ಕಡೆಗೆ. ಇಲ್ಲಿ ಆ ಬಳ್ಳಿ ಕಾಣ್ತಿದ್ದಂಗೆ ನಮ್ಗೆ ಗೊತ್ತಾಗಬೇಕು ನಮ್ಮ ಡೆಸ್ಟಿನೇಷನ್ ರೀಚು. ಪುಟ ತೋರಿಸ್ತೆ, ಅಲ್ಲಿ ನಿಮ್ಗೆ ವ್ಯೂ ತೋರಿಸ್ತೆ. ಖಾಲಿ ಹಾಂ, ಕರಡಿ ಹೆಜ್ಜೆ ಕಡಿಯೋದಿಲ್ಲ. ಹೇಗೆ ಇಲ್ಲೇ ಅದ ಒಳಗದು. ಈಗ ಹೋಗೋದು ಮಾರ್ಕೆಟ್ ಇದು. ಅಂತ ಮರ ಬಿದ್ದದ. ನನ್ನ ಕಡಿ ಸಿಕ್ಕರೆ ನೀವು ಮತ್ತೆ ಗೊತ್ತಲ್ಲ, ಅವಾಗ ಹೇಳಿದ್ನಲ್ಲ. ಮುಡೇಶ್ವರ ಯಾವ ಸೈಡ್ ಬರ್ತದೆ ನಿಮಗೆ? ತಾಳ್ತಾ ಇಲ್ಲಿ ನಿಂತ್ಕ. ಮುಡೇಶ್ವರ ಯಾವ ಸೈಡ್ ಬರ್ಬೋದು? ಎಲ್ಲಿ? ಆ ಸೈಡು ನೋಡು. ಆಯ್ತು, ನೋಡು ಮುಡೇಶ್ವರ ಯಾವ ಸೈಡ್ ಬರ್ತದೆ ನೋಡಿ. ಹಾಂ,
ಹೂದೋಟ, ಈಶ್ವರನ ಹೂದೋಟ. ನಾವು ಬಿಟ್ಟರೆ ಮತ್ತೆ ಯಾರು ಬರುವುದಿಲ್ಲ ಇಲ್ಲಿ. ಹೌದಾ, ಮತ್ತೆ ಯಾರು ಬರುದಿಲ್ಲ. ಯಾರು ಬರ್ತಾರ ಅಂತ ಹೇಳ್ರಿ ಈಗ. ಅದಕ್ಕಾಗಿ ಇಲ್ಲಿ ದಾರಿ ಎಲ್ಲ ಕಣು ಮುಚ್ಚದ್ದು ಬಿದ್ದದ್ದು. ಟೈಮ್ ಬಂದಂಗೂ ಹಿಂಗೆ. ಹಾಂ ಬಂತ ಪುಟ ನಿಮ್ಮ ಹೆಸರು ಎಲ್ಲ ಬಂದಿದೆ. ಚೇಂಜ್ ಮಾಡಾಯ್ತಿ ಇವ. ಚೇಂಜ್ ಮಾಡಲಿಲ್ಲ. ಹಾಂ ಅಲ್ಗಡೆ ಕೈ ತೋರ್ಸದ್ ನನ್ನ ಮಾನ. ರೆಕಾರ್ಡ್ ಆದ್ಯೋ ಇಲ್ಲಿ. ಫೈನಲಿ ಪೀಕು. ಯಾವ್ದಾ ಅದು? ಇಲ್ಲೇ ಬಂದಿದ್ದ ಅಷ್ಟಿಲ್ವಾ? ಮುಡೇಶ್ವರ ಅಲ್ಲ ಅದು ಕಣ್. ನಾನಂದಲ್ಲೇ ಹಿಂಗೆ ನಾನು ಕ್ಯಾಮರಾದಾಗ ಗೊತ್ತಾಗೋದಿಲ್ಲ ಅಂತ. ಇದ್ರ ಆಚೆಗೆ ಹೋದ್ರೆ ಸಾಗರ ಪುಟ. ಅದ್ರ ಆಚೆಗೆ ಹೋದ್ರೆ ಸಾಗರ ಅಂದೆ. ಆ ಗುಡ್ಡೆ ಆಚೆಗೆ ಹೋದ್ರೆ ಹೌದು. ಅಲ್ಲ ಬೆಳೆದಿದೆ. ನಾವಿದ್ದಂಗೆ ಹಂಗಿಲ್ಲ ಇದೆ. ನಾವಿದ್ದಂಗೆ ಚಂದಿತ್ತು. ಇವರಿಬ್ಬರು ಸೂರು ರೂಮ್ ಒಳಗೆ ಕಸ್ಕೊಂಡು ಇವ ಈಗ ಡ್ರೋನೇಸ್ನ ಹಾರ್ಸೋಕೆ ರೆಡಿ ಮಾಡ್ತಾವನೆ. ಇವ ಹಾಕೋತ ಇವನು ಲಾಸ್ಟ್ ಟೈಮ್ ಅವಾಗ ಹೇಳಿನಲ್ಲ ಇವನು. ಇವ ಸೂರ ಡ್ರೋನ್ ಸೂರ ಇವ. ಡ್ರೋನೇಸ್ ಈಗ ಹಾರಿಸ್ತಾನೆ ನೋಡಿ. ಟಾಪ್ ಇವ್ ಕಡೆಗೆ. Eyes wide open, holding out for you. Tell me that it's true. Oh, did you notice? I saw you over there, looking like a heartbreaker. I know you're all that I want, but I don't even know your name. So don't go and leave me lonely. I'll show you another way. And you say it's a one-night thing, but I want something more than that. So don't go and leave me lonely. I'll show you another way. ಇರುವುದು ನಮ್ಮ ಉತ್ತರ ಕೊಪ್ಪದಲ್ಲಿ, ಮತ್ತೆ ಎಲ್ಲೂ ಅಲ್ಲ. ಏನಂತ ಮುರುಡೇಶ್ವರ ಬಸ್ತಿ ಕೊಪ್ಪ ಅಷ್ಟೇ. ನಮ್ಮ ಕೊಪ್ಪ ನಮ್ಮ ಉತ್ತರ ಕೊಪ್ಪದಲ್ಲಿ, ಹಾಂ. ದೂರ ಎಲ್ಲೂ ಅಲ್ಲ. ಆದ್ರೆ ಎಲ್ಲ ಅಂತಿ ಕಮೆಂಟ್ ಮಾಡ್ಬೇಕಾಗ್ತದೆ. ಡಿ ಎಮ್ ಬೇಡ, ಕಮೆಂಟ್ ಮಾಡಿ. ಎಲ್ಲಂತಿ ಕಮೆಂಟ್ ಮಾಡಿ. ಈ ಪ್ಲೇಸ್ ಎಲ್ಲಿ ಅಂತ ಕಮೆಂಟ್ ಮಾಡಿ ಉತ್ತರ ಕೊಪ್ಪದಾಗ. ಕಾಂಬ ಯಾರು ಕಮೆಂಟ್ ಮಾಡ್ತೀರಿ ಅಂತ. ಕಪ್ಪಾಗ್ತಾ ಬಂತು. ಆದಷ್ಟು ಬೇಗ ಕೆಳಗಿಳೋದು ಒಳ್ಳೆಯದು. ಸಂಜೆ ಆದರೂ ಅಲ್ಲಿ ಸೂರ್ಯನ ಬೆಳಕು ಕೆಳಗೆ ಬರುವುದಿಲ್ಲ. ಮೊಬೈಲ್ ಬ್ಯಾಟ್ರಿ ಆಗುದಿಲ್ಲ ಅಕ್ಕ. ಈಗ ಮಾರ್ಕೆಲ್ಲ ಮಾಡುತ್ತೆ ನೆನಪದಿಲ್ಲ. ಅದೇ ಮಾರ್ಕಾಗಿ ಕೆಳಗೆ ಇಳಿದು ಮನೆಗೆ ಸೇರ್ಬೇಕಷ್ಟೇ. ಪೇಸ್ ಔಟ್. ಇನ್ನೊಂದು ಹೇಳೋದು, ಪ್ಲಾಸ್ಟಿಕ್ ಬಾಟ್ಲಿ ಅಂತಲ್ಲ, ಎಲ್ಲ ಪ್ಲಾಸ್ಟಿಕ್ಕೇ ಬೇಡ ಇಲ್ಲಿ. ಏನಂತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಫ್ರೆಂಡ್, ಬಾಯ್. ಈಗ ಗುಡ್ಡಿ ಇಳಿಬೇಕು. ಜಸ್ಟ್ ಎಂಟರ್. ಇಲ್ಲೇ ಫೇಲ್ ಆಯ್ತಾ? ಇಲ್ಲೇ ಎರಡು ದಾರಿ ಬಂತಲ್ಲ. ಈ ದಾರಿ ಅಲ್ಲ. ಈಗಾದ್ರೆ ಕಷ್ಟ. ಹಾಗೆ ಗುಡ್ಡಿ ಇಳಿತಾವ್ರೆ. ಗುಡ್ಡಿ ಹತ್ತಾಯ್ತು. ಗುಡ್ಡಿ ಹತ್ತು ಮ್ಯಾನಂದೆಲ್ಲ ಕಂಡಾಯ್ತು. ಈಗ ನಿಮ್ಗೆಲ್ಲ ನಿಮಗೂ ಎಲ್ಲ ಡ್ರೋನ್ ವ್ಯೂ ಎಲ್ಲ ತೋರ್ಸಾಯ್ತು ನಿಮ್ಗೆ. ಕೆಳಗೆ ನೀವು ಉಂಟು ಮಾಡೋದು. ಇನ್ನು ಉಂಟು ಮಾಡಲಿಲ್ಲ. ಉಂಟು ಮಾಡಬೇಕು ಫಸ್ಟೇ. ಮಾರ್ಕ್ ಮಾಡಿದವ್ರು ಮುಂದೆ ಹೋಗ್ಯ. ಮಾರ್ಕ್ ಇದ್ರಾಯ್ತು. ಇದು ನೆನಪಾದ ನಿಂಗೆ? ಹಾಂ, ಕರಡಿ. ಹಾಂ, ಅದಕ್ಕೆ ನಾನು ತೋರಿಸಿದ್ದು. ಇಲ್ಲ, ನಾವೇ ಹಾಕೋದು ಗುರ್ತಿದ್ದು. ಹಾಂ, ಸೂರ ಜನ್ನ. ಇಲ್ಲೊಂದುಂಟು. ಭಾರಿ ಹುಷಾರು ಇದೆಲ್ಲ. ನಳಿನಿ, ನನ್ನ ಶರ್ಟ್ ಕೊಡು. ನಾನು ಹೋಗುದು. ಹಿಂಗೆ ಬರಲಿಲ್ಲ ನಾವು ಒಂದು ಲೆಕ್ಕ. ಸಿಕ್ತು. ಅಲ್ಲೋ ಈಗ ಮಾಡೋದಲ್ಲ. ಮಂಗ್ಸುಳ ಅವನೆಲ್ಲ ಬರೋದು. ಈ ಲಾಸ್ಟ್ ದಾರಿ ಸಿಕ್ಕಿದ್ದು ಬುಸ್ಸಿಗೆ ಮಾಡಲೇ ಇಲ್ಲ ಬರ್ಬೇಕಾ? ಇದು ನಿಂದ ಅಲ್ಲ? ಹಾಂ, ಇಲ್ಲ ಅದೆಯಲ್ಲ. ಇಲ್ಲಿ ಹೌ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ನೋಡ. ಇದೆಂತ ಹಾವ? ಹಾವೇನಿದು? ಬಸೋ ತಾರುಡು. ಬಸೋ ಸುಂದಿರೋ ಹಂಗ. ವಿಷಕಾರಿ ಹಾವು. ಆ ಬದಿ ಬಂಡಿ ಹಾಕ್ಯದೆ. ನೆಂಪಾಡಿ ಗುಡ್ಡಿ ಇಳ್ಕ ಬಂದ್ರೆ ಏನು ಮಾಡುದಿಲ್ಲ ಅದು. ಇದು ನೀ ಕಚ್ಚಾಕದ? ನಮ್ದು. ಇನ್ನು ಕಚ್ಚೆಸ್. ಇದು ನೀನೇ ಹಾಕದ? ಮತ್ತೆ ಕಚ್ಚೆಸ್. ಇದೆ ನಮ್ದು. ಇದು ನಮ್ದೇ ಗುರ್ತು. ಹಿಂಗೆಲ್ಲ ಮಾಡಿ ಜಾಗೃತಿ ಬಂದ್ರೆ ಇಲ್ಲಾಂದ್ರೆ ಒಂದ್ಸಲ ನಾವು ಮಧ್ಯಾಹ್ನ ಬಂದವ್ರು ರಾತ್ರಿ 10 ಗಂಟೆವರೆಗೆ ಇಲ್ಲ ಅವ್ರು ದಾರಿ ಸಿಕ್ಕಿದೆ. ಮತ್ತೆ ಅದು ರಿಪೀಟ್ ಆಗೋಕ್ಕಾಗ ಅಂತ ಈ ಥರ ಮುನ್ನೆಚ್ಚರಿಕೆ ಅಷ್ಟೇ. ಇದು ನಮ್ಮದೇ ಗುರುತು. ಹಾಂ, ಇದು ಜನ್ನ. ಕಚೇಸ್ ನಮ್ಮದು. ಮಾರ್ಕೇಶ್ ಜನ್ನ. ಇದು ನಾವು ದಾಟ್ ಬಂದೆ ನೀವು ಕಟ್ಟಿದ್ದಿಲ್ಲ. ಇಲ್ಲ ಅದೆಲ್ಲ ಕಣ್.
ಕಚ್ಚೇಸ್ ಹಾಂ ಇದು ನಮ್ಮದೇ ಟ್ಯಾವ್ ಬೆಳ್ಳೇಸ್ ಕೇರ್ಸು ಕಾಲಿಗೆ ಕಚ್ಚಿಂತ ನೋಡಿದ್ವಿ. ಮಾರ್ಕೇಸ್ ಹಾಕಿದ್ದು ನಿಮ್ದು ಸಮ್ಮ ಕೆಲಸ ಅಂತ ಮಾರ್ಕಿಗೆ ಹೋಗಿ ವಾಪಸ್ ಈ ಮಾರ್ಕು ಟುಣಕ್ ಹಿಂಗೆ ಫೈನಲಿ ಅಡಿಕೆ ಗಿಡ ಎಲ್ಲ ಕಾಣ್ತದೆ. ಅಡಿಕೆ ಗಿಡ ಎಲ್ಲ ಕಾಣ್ತಂದ್ರೆ ಬಂತು ಅಂತೂ ಅರ್ಕಿ ಮರ ಇಟ್ಟಿಡ್ಲೋಡ್ ಹೈಟ್ ಎಲ್ಲ ಕಾಣ್ತು ಅಂದರೆ ಬಂತು ನಮ್ಮ ಡೆಸ್ಟಿನೇಷನ್. ಹೋಗಿ ವಾಪಸ್ ಬಂದರು ನಾವು ಅಂತಿ ಸೇಫಾಗಿ ಕರೆಕ್ಟಾಗಿ ಲ್ಯಾಂಡ್ ಆದರು ಅಂತೂ ಹೋಗಿ ಬಂದರು. ಹೋಗಿ ಬಂದು ಇದು ಕೆಳಗೆ ಗೊತ್ತಿದೆ ಡೈರೆಕ್ಟ್ ತೋಟ ಗೊತ್ತದೆ ಹಂಗೆ ಇಲ್ಲೂ ಮಿಸ್ ಆಯಿತು ಇಲ್ಲಿ ಗುರ್ತು ನೋಡ ಇದೆಲ್ಲ ಗೊತ್ತಾಗ ಇಲ್ಲ ಅದು ಡೈರೆಕ್ಟ್ ಮನೆಗೆ ಗೊತ್ತದೆ. ಅದು ನಾವು ಬಂದು ಹಿಂಗೆ ಹಿಂಗೆ ಕೆಳಗೆ ಬಂದರು ಹಾಂ ಅಂತೂ ಬೈಕ್ ಹತ್ರ ಬಂದ್ಬಿಟ್ರು. ಅವರಿಬ್ಬರು ನಡೆದ್ರು ಸುಸ್ತಾಗೋಯ್ತು ಎಲ್ಲರಿಗೂ. ಅಲ್ಲಿಂದ ಫುಲ್ ಆಫ್ ರೋಡಾ. ಸೊ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ನಿಮ್ಗೆ ಏನು ಸರಿ ಏನು ತಪ್ಪು ಇನ್ನೂ ಏನು ಇಂಪ್ರೂವ್ಮೆಂಟ್ಸ್ ಏನು ಬೇಕಾದರೆ ಕಮೆಂಟ್ ಮಾಡಿ ಬ್ರೋ. ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಹಾಯ್. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ಪ್ಲೇಸು ಹೊಸ ದಾರಿನ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.